ಹಾಯ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಸೋಯಾ ವಡೆ ಅಥವಾ ಸೋಯಾ ಕಟ್ಲೆಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ಒಂದು 3 ಮೀಡಿಯಂ ಸೈಜ್ ಆಲೂಗಡ್ಡೆನ ತಗೊಂಡು ಬೇಯಲಿಕ್ಕೆ ಇಡಬೇಕು. ಈ ರೀತಿ ಹೊಟ್ಟೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಸ್ಟವ್ ಮೇಲೆ ನೀರನ್ನ ಕಾಯಕ್ಕೆ ಇಟ್ಟಿದ್ದೆ. ಈಗ ಅದನ್ನ ಆಲೂಗಡ್ಡೆ ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಇದು ತಣ್ಣಗಾದ ನಂತರ ನಾವು ಇದನ್ನ ಸ್ಮ್ಯಾಶ್ ಮಾಡಿ ನಾವು ವಡೆಗೆ ಯೂಸ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಸೋಯಾಬೀನ್ ಒಂದು 2 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ತಣ್ಣೀರಲ್ಲೇ ನೆನೆಸಿಟ್ಕೊಂಡಿದ್ದೀನಿ. ಸಪೋಸ್ ನಿಮಗೆ ಟೈಮ್ ಇಲ್ಲ ಅಂತಂದ್ರೆ ಒಂದು ಹಾಫ್ ಅನ್ ಅವರ್ ಅಲ್ಲ, ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಬಿಸಿನೀರಲ್ಲಿ ನೆನೆಸಿಟ್ಕೋಬೇಕು. ಇದನ್ನ ನೆನೆಸದೆ ಮಾಡಬಾರದು. ಇದನ್ನ ಚೆನ್ನಾಗಿ ನೆನೆಸಿದಷ್ಟು ಇದು ಸಾಫ್ಟ್ ಆಗುತ್ತೆ ಮತ್ತೆ ಜೀರ್ಣ ಕೂಡ ಚೆನ್ನಾಗಾಗುತ್ತೆ. ಈ ರೀತಿ ನೆನೆಸಿರುವಂತ ಸೋಯಾನ ಸ್ವಲ್ಪನೂ ನೀರು ಇಲ್ದಿರೋ ಹಾಗೆ ತೆಕ್ಕೋಬೇಕು. ಈ ರೀತಿ ನೀರು ತೆಗಿಯೋದ್ರಿಂದ ನಾವು ಹಾಕೋ ಮಸಾಲೆ ಎಲ್ಲ ನೀಟಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನೀರೆಲ್ಲ ಸ್ವಲ್ಪನೂ ನೀರು ಇಲ್ದಿರೋ ಹಾಗೆ ಇದನ್ನ ತೆಗೆದಿಟ್ಕೊಂಡು ಮಿಕ್ಸಿಲಿ ಈ ಅರ್ಧಂಬರ್ಧ ಕ್ರಷ್ ಮಾಡ್ತೀವಲ್ಲ, ಆ ರೀತಿ ಪೌಡರ್ ಮಾಡ್ಕೊಂಡು ಬರಬೇಕು. ಅರ್ಧಂಬರ್ಧ, ತುಂಬಾ ನುಣ್ಣಕ್ಕಲ್ಲ, ಅರ್ಧಂಬರ್ಧ. ಹಾಗೆ ಇದಕ್ಕೆ ಒಂದು ಮಸಾಲಾನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಒಂದೆರಡು ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಎಸ್ಲು ಬೆಳ್ಳುಳ್ಳಿ ಹಾಕೋಬೇಕಾಗುತ್ತೆ. ಒಂದೆರಡು ಇಂಚು ಶುಂಠಿ, ಒಂದಿಡಿ ಪುದೀನ ಸೊಪ್ಪು, ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನ ರುಬ್ಕೊಂಬರೋಣ. ನೋಡಿ, ಈ ರೀತಿ ಅರ್ಧಂಬರ್ಧ ರುಬ್ಕೊಂಬಿಟ್ಟಿದ್ದೀನಿ. ಈಗ ಇದನ್ನ ತೆಗೆದು ಸೈಡಲ್ಲಿ ಇಟ್ಕೊಂಡು ಈಗ ಅದೇ ಜಾರ್ಗೆನೆ ನಾವು ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಈ ವಡೆಗೆ ಈ ಚಟ್ನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೋಡಿ, ಅದೇ ಜಾರ್ಗೆನೆ ನಾವು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 4 ಪೈಪ್ ಸಣ್ಣದು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ ಬಂದು ಮೊಸರು. ನಾವು ಮೊಸರು ಹಾಕೊಂಡು ನೀರು ಹಾಕ್ಕೋಬಾರ್ದು, ಮೊಸರನ್ನೇ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಇದೊಂದು ಸ್ವಲ್ಪ ಅರ್ಧಂಬರ್ಧ ರುಬ್ಬಿದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ. ನೋಡಿ, ಈಗ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಬಂದ್ರೆ ಈ ಚಟ್ನಿ, ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ನೋಡಿ, ಈಗ ಸೋಯಾನ ಈ ರೀತಿ ರುಬ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ನಾವು ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಆಲೂಗಡ್ಡೆ ಬಂದು ಬೈಂಡಿಂಗ್ಗೋಸ್ಕರನೇ ನಾನು ಸಣ್ಣದು ಮೀಡಿಯಂ ಸೈಜ್ ಒಂದು 3 ತೊಗೊಂಡಿದ್ದೆ. ಈಗ ಇದನ್ನ ಹಾಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ಆಲ್ರೆಡಿ ನಾವು ರುಬ್ಲಿಕ್ಕೂ ಹಾಕಿದೀವಲ್ಲ ಮಸಾಲೆಗೆ, ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ. ಆಲ್ರೆಡಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿ ಆ ಪೇಸ್ಟನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕೋಬೇಕಾಗತ್ತೆ. ನೋಡಿ, ಒಂದು ಅರ್ಧ ಸ್ಪೂನು ಧನಿಯಾ ಪೌಡರು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ, ಹಾಗೆ ಕಡಲೆ ಹಿಟ್ಟು 2 ಸ್ಪೂನು, ಅಕ್ಕಿ ಹಿಟ್ಟು 2 ಸ್ಪೂನು. ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ 2 ಸ್ಪೂನ್ ಆದರೆ ಕರೆಕ್ಟಾಗಿರುತ್ತೆ. ಇದನ್ನೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಉಪ್ಪು ಮತ್ತು ಈರುಳ್ಳಿನ ಹಾಕ್ಕೊಳ್ಳೋಣ. ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ. ಬೇಕು ಅಂತ ಅಂದರೆ ಮಾತ್ರ ಹಾಕ್ಕೋಬೇಕು, ಇಲ್ಲಾಂದರೆ ಇದಕ್ಕೆ ಸ್ವಲ್ಪನೂ ನೀರು ಬೇಕಾಗಲ್ಲ. ಮೊದಲಿಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಒಂದು ಹದ ಗೊತ್ತಾಗುತ್ತೆ. ನೋಡಿ, ಈಗ ಸಣ್ಣದಾಗಿ ಕಟ್ ಮಾಡಿರೋ ಅಂಥ 2 ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿಲೂ ಸ್ವಲ್ಪ ನೀರಿನ ಅಂಶ ಅನ್ನೋದು ಇರುತ್ತಲ್ಲ, ಹಾಗಾಗಿ ಮೊದಲು ಇದನ್ನು ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ನಾವು ಕಲಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ವಡೆ ನೀಟಾಗಿ ಬರುತ್ತೋ ಬರಲ್ವೋ ಅನ್ನೋದು. ನೋಡಿ, ಈಗೆಲ್ಲ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು 2 ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈ ರೀತಿ ವಡೆ ಥರ ತಟ್ಕೊಂಡು ಕಟ್ಲೆಟ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಕಟ್ಲೆಟ್ ಥರ ತಟ್ಕೊಂಡು ಇದನ್ನು ತವಾ ಫ್ರೈ ಥರ ಮಾಡ್ಕೋಬೋದು, ಅಥವಾ ಎಣ್ಣೆಯಲ್ಲಿ ನಾರ್ಮಲ್ ನಾವು ವಡೆ ಹೇಗೆ ಸುಟ್ಕೊಳ್ತೀವಿ ಅದೇ ರೀತಿ ವಡೆ ಥರ ಫ್ರೈ ಮಾಡ್ಕೋಬೋದು. ಎರಡೂ ಕೂಡ ಚೆನ್ನಾಗೇ ಇರುತ್ತೆ.
ಆಯಿಲ್ ಕಮ್ಮಿ ಬೇಕು ಅನ್ನೋರು ಈ ರೀತಿ ಮಾಡ್ಕೋಬೋದು. ಇಲ್ಲ ಪರವಾಗಿಲ್ಲ ಇದು ಸ್ವಲ್ಪ ಆಯಿಲ್ ಅನ್ನೋದು ಹೇಳ್ಕೊಳ್ಳುತ್ತೆ. ಹಾಗಾಗಿ ಆಯಿಲ್ ಇದ್ರೂ ಪರವಾಗಿಲ್ಲ ಅನ್ನೋದಾದ್ರೆ ಡೀಪ್ ಫ್ರೈ ಮಾಡ್ಕೋಬೋದು. ಎರಡೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ನೋಡಿ ಈಗ ಆಯಿಲ್ ಕೂಡ ಚೆನ್ನಾಗಿ ಕಾದಿದೆ. ಈಗ ನಾವು ಮಾಡಿಟ್ಕೊಂಡಿರೋಂಥ ವಡೆನ ಇದಕ್ಕೆ ಹಾಕೊಳ್ಳೋಣ. ಇದನ್ನ ವಡೆನ 2 ತರ ಮಾಡ್ಕೋಬೋದು. ಒಂದು ಈ ರೀತಿ, ಸಪೋಸ್ ನಾ ಈ ರೀತಿ ಮಾಡಿದಾಗ ವಡೆ ಒಂದೊಂದ್ಸರಿ ಒಂಥರ ಒಡ್ಕೊಂಡ್ಬಿಡುತ್ತೆ. ಪೀಸ್ ಪೀಸ್ ಆಗ್ಬಿಡುತ್ತೆ. ಸಪೋಸ್ ಅದೇನಾದ್ರೂ ನಿಮ್ಗೆ ವಡೆ ಮಾಡುವಾಗ ಸ್ವಲ್ಪ ಟೈಟ್ ಆಗಿ ಇದನ್ನ ಪ್ರೆಸ್ ಮಾಡಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಪೀಸ್ ಪೀಸ್ ಆಗ್ಬಿಡುತ್ತೆ. ಸಪೋಸ್ ನಿಮ್ಗೆ ಆ ಥರ ಪೀಸ್ ಪೀಸ್ ಆದ್ರೆ ನೋಡಿ ಈ ರೀತಿ ಕಾರ್ನ್ ಫ್ಲೋರ್‌ನ ಈ ರೀತಿ ತೆಳ್ಳಗೆ ನೀರಲ್ಲಿ ಕಲಸ್ಕೋಬೇಕಾಗತ್ತೆ. ಇಷ್ಟು ತೆಳ್ಳಕ್ಕಿರ್ಬೇಕು. ತುಂಬಾನು ತೆಳ್ಳಕ್ಕಿರ್ಬಾರ್ದು, ಹಾಗೆ ತುಂಬಾನು ಮಂದಕ್ಕಿರಬಾರ್ದು. ಈ ಕಾರ್ನ್ ಫ್ಲೋರ್ ನೀರಲ್ಲಿ ವಡೆನ ಡಿಪ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಬ್ರೆಡ್ ಕ್ರಮ್ಸ್ ಅಲ್ಲಿ ಇದನ್ನ ಡಿಪ್ ಮಾಡಿ ನಂತರ ನಾವು ಇದನ್ನ ವಡೆ ಮಾಡ್ಕೋಬಹುದು. ಈ ರೀತಿ ಕಾರ್ನ್ ಫ್ಲೋರ್ ಅಲ್ಲಿ ಡಿಪ್ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಅನ್ನೋದು ಬರುತ್ತೆ. ಹಾಗೆ ಒಡೆಯೋ ಚಾನ್ಸಸ್ ಇದ್ರೆ ಇದು ಒಡ್ಕೊಳ್ಳಲ್ಲ. ಈ ರೀತಿ ಬ್ರೆಡ್ ಕ್ರಮ್ಸ್ ಅಲ್ಲಿ ನೀಟಾಗಿ ಇದ್ ಮಾಡಿ ನಾವು ಇದನ್ನ ಕರ್ಕೋಬಹುದು. ಇದು ಬಂದು ಸ್ವಲ್ಪ ಕ್ರಿಸ್ಪಿ ಅನ್ನೋದು ಹೆಚ್ಚಿಗೆ ಇರುತ್ತೆ. ಟೇಸ್ಟ್ ಸೇಮೇ ಇರುತ್ತೆ. ಅಷ್ಟೆಲ್ಲ ಬೇಡ ಅನ್ನೋದಾದ್ರೆ ಕಾರ್ನ್ ಫ್ಲೋರ್ ನೀರಲ್ಲಿ ಡಿಪ್ ಮಾಡೋದು, ಬ್ರೆಡ್ ಕ್ರಮ್ಸ್ ಇಡೋದೆಲ್ಲ ಬೇಡ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ವಡೆ ಮಾಡ್ಕೋಬಹುದು. ಎರಡು ಕೂಡ ಸೇಮ್ ಟೇಸ್ಟ್ ಇರುತ್ತೆ. ಕ್ರಿಸ್ಪಿನೆಸ್ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ ನಾರ್ಮಲ್ ಆಗಿ ಮಾಡಿದ್ರೆ. ನೋಡಿ ಇದು ನಾರ್ಮಲ್ ವಡೆ. ಇದು ಬಂದು ನಾವು ಬ್ರೆಡ್ ಕ್ರಮ್ಸ್ ಹಾಕಿ ಮಾಡಿದ್ವಲ್ಲ ಅದು. ಸ್ವಲ್ಪ ಆಯಿಲ್ ಅನ್ನೋದು ಹೆಚ್ಚಿಗೆ ಇರುತ್ತೆ ವಡೆಯಲ್ಲಿ. ಈ ಸ್ವಲ್ಪ ಆಯಿಲ್‌ನ ಅಬ್ಸರ್ವ್ ಮಾಡುತ್ತೆ ಜಾಸ್ತಿ ಹಾಗಾಗಿ. ಬಟ್ ಗ್ರೀನ್ ಚಟ್ನಿ ಜೊತೆಗೆ ಈ ವಡೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದು ಖಂಡಿತ ಮರಿಬೇಡಿ. ಇದು ನೋಡಿ ನಾನು ಆಗ್ಲೇ ತವಾ ಫ್ರೈ ಮಾಡ್ಕೊಂಡಿದ್ನಲ್ಲ 4 ಇದು ಬಂದು ನಾರ್ಮಲ್ ಫ್ರೈ ಮಾಡ್ಕೊಂಡಿರೋದು ಡೀಪ್ ಫ್ರೈ. ಇದು ಬಂದು ತವಾ ಫ್ರೈ. ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ತವಾ ಫ್ರೈ. ಇದೆರಡೂ ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.